ಯಡಿಯೂರಪ್ಪನವರ ಸಾಮಾಜಿಕ ಕಳಕಳಿ, ಅವ್ರು ಮಾಡಿದ ಅಭಿವೃದ್ಧಿ ಕೆಲಸಗಳು ಒಂದು ಕಡೆ, ಇನ್ನೊಂದು ಕಡೆ 2023 ಚುನಾವಣೆಗಿಂತ ಮುಂಚೆ ಸಿದ್ದರಾಮಯ್ಯನವರ ಬರ್ಡೇ ನೆಪ ಇಟ್ಕೊಂಡು ಸಿದ್ದರಾಮೋತ್ಸವ ಮಾಡಿದ್ರು. ಅದೊಂಥರ ಅವ್ರ ಕ್ಯಾಂಪೇನ್ ಕಿಕ್ ಸ್ಟಾರ್ಟ್ ಆದಂಗೆ ಆಯಿತು. ಈಗ ನೀವು ಕಿಕ್ ಸ್ಟಾರ್ಟ್ ಮಾಡ್ತಿದ್ದೀರಿ ಕ್ಯಾಂಪೇನ್ BJPದು. ನಾನೊಂದು ರಾಜಕೀಯ ಪೊಲಿಟಿಕಲ್ ಉದ್ದೇಶ ಅಲ್ವಾ ಅಭಿಮಾನೋತ್ಸವ? ಎಸ್, ಅದಕ್ಕೂ ಬರ್ತೀನಿ. ನಾನೊಂದು ರಾಜಕೀಯ ಪಕ್ಷದಲ್ಲಿದ್ದೇನೆ. ನನ್ನ ಪಕ್ಷದ ಕಾರ್ಯಕರ್ತರು ಉತ್ಸಾಹದಿಂದ ಓಡಾಡಬೇಕು, ಅವ್ರಿಗೆ ಚಾರ್ಜ್ ಮಾಡಬೇಕು ಅನ್ನೋ ಸಲುವಾಗಿ ಇಂಥ ಕಾರ್ಯಕ್ರಮಗಳ ಅವಶ್ಯಕತೆ ಇದೆ. ಯಡಿಯೂರಪ್ಪನವರು ಚುನಾವಣೆ ರಾಜಕೀಯ ಕಾರಣದಿಂದ ನಿವೃತ್ತರಾಗ್ತಾರೆ, ರಾಜಕೀಯದಲ್ಲಿರ್ತಾರೆ, ಅವ್ರ ಮಾರ್ಗದರ್ಶನ ತಗೊಳ್ಳೋನು, ಅವ್ರಿಗೊಂದು 50 ವರ್ಷ ದುಡ್ದದ್ದಕ್ಕೆ ಒಂದು ಗೌರವ ಸಲ್ಲಿಸೋಣ ಅನ್ನೋ ಕಾರಣಕ್ಕಾಗಿ ಅಭಿಮಾನೋತ್ಸವ. ಎರಡನೇದ್ದು, ಅದರ ನೆರಳಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಪುಟದ ಹೇಳಬೇಕು. ಎಷ್ಟು ಜನ ಸೇರಿಸ್ಬೇಕು ಅಂತ ಉದ್ದೇಶ? ಏನು ಆ್ಯಕ್ಷನ್ ಪ್ಲ್ಯಾನ್ ಏನು? ಒಂದು 8ರಿಂದ 10 ಲಕ್ಷ ಕರಿಬೇಕು ಅಂತ ಮಾಡಿದ್ವಿ. ಓಕೆ, 8ರಿಂದ 10 ಲಕ್ಷ. ದಿಲ್ಲಿ ನಾಯಕರು ಏನಂತಾರೆ? ದಿಲ್ಲಿ ನಾಯಕರಿಗೆ ನಾನು ವಿನಂತಿ ಮಾಡಿದೆ, ಹೋಗಿ ಹಿಂಗೆ ಮಾಡಬೇಕಂತ ಮಾಡೀನಿ ಅಂತ. ಫಸ್ಟ್ ಕೇಳಿದ್ದೆ ನಾನು ಅಮಿತ್ ಶಾ ಅವ್ರನ್ನ. ಏನಂದರು ಅಮಿತ್ ಶಾ? ಸರ್, ಇದೇ ರೀತಿ ಮಾಡ್ಬೇಕಂತ, ಮಾಡು, ನಾನು ಬರ್ತೀನಿ ಅಂತೇಳಿ. ಓಕೆ, ಅದರ ಪ್ರಕಾರ ಮೊನ್ನೆ ಸೂಚನೆ ಕೊಟ್ಟರು. 8, 9 ನನಗೆ ಡೇಟ್ ಕೊಡ್ತೇನೆ, ಯಾವುದು ಫೈನಲ್ ಮಾಡ್ತೀವಿ ಮಾಡೋಂದರು. 9 ತಾರೀಕು ಫೈನಲ್ ಮಾಡಿ ಅವ್ರಿಗೆ ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್ ಸುದ್ದ ಪಾರ್ಟಿ ಕಡೆಯಿಂದ ಕಳಿಸ್ಕೊಟ್ರು. ಬರ್ತಾರೆ ಅಮಿತ್ ಶಾ ಅವರು? ಅಮಿತ್ ಶಾ ಅವರು. ಓಕೆ, ನಿಮ್ಮ ಪಕ್ಷದೊಳಗಿನ ಭಿನ್ನಾಭಿಪ್ರಾಯಗಳನ್ನು ಇಷ್ಟೊಂದು ಇಟ್ಕೊಂಡು ನೀವು ಅಭಿಮಾನೋತ್ಸವ ಹೆಂಗೆ ಸರ್ ಮಾಡ್ತೀರಿ? ಒಂದು ರಾಜಕೀಯ ಯಡಿಯೂರಪ್ಪ ಅಂದರೆ, ಅವರ ಮಗ ವಿಜಯೇಂದ್ರ ಅಂದರೆ, ಹರಿಹಾಯುವಂಥ ಒಂದು ದೊಡ್ಡ ಗುಂಪಿದೆ ನಿಮ್ಮಲ್ಲಿ, ಪ್ರಭಾವಿಗಳಿರೋರು ಪಕ್ಷ. ಒಂದು ರಾಜಕೀಯ ಪಕ್ಷದಲ್ಲಿ ಭಿನ್ನಾಭಿಪ್ರಾಯಗಳು ಇರಲಿಲ್ಲ ಅಂದ್ರೆ ಅದು ರಾಜಕೀಯ ಪಕ್ಷನೇ ಆಗೋದಿಲ್ಲ. ಭಿನ್ನಾಭಿಪ್ರಾಯಗಳು ವಿಷಯಾಧಾರಿತ ಭಿನ್ನಾಭಿಪ್ರಾಯಗಳು ಇರ್ತಾವೆ. ಓಕೆ, ಆ ವಿಷಯಾಧಾರಿತ ಭಿನ್ನಾಭಿಪ್ರಾಯಗಳು ಶಾಶ್ವತ ಅಲ್ಲ. ಅದಕ್ಕಾಗಿ ನಾವೆಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ಮಾಡಿದ್ವಿ. ಮೊನ್ನೆ ದಾವಣಗೆರೆ ನಿಮಗೆ ಸಮೀಪದಾಗೆ ಇದ್ದದ್ದು ಒಂದು ಉದಾಹರಣೆ. ದಾವಣಗೆರೆ ಚುನಾವಣೆ ಮಾಡಿದ್ವಿ, ಒಕ್ಕಟ್ಟಾಗಿ ಒಂದಾಗಿ ಮಾಡಿದ್ವಿ. ಅಲ್ಲಿ ಭಿನ್ನಾಭಿಪ್ರಾಯ ಅಂತೂ ತಾರಕಕ್ಕೇರಿತ್ತು. ಹೌದು. ಬಾಗಲಕೋಟ್ನಲ್ಲೂ ಭಿನ್ನಾಭಿಪ್ರಾಯ ಇತ್ತು. ನಾನೇ ಸ್ವತಃ ಕೂತು ಎಲ್ಲರೂ ಮನೆಗೆ ಹೋಗಿ ಅವ್ರನ್ನೆಲ್ಲರನ್ನೂ ಕರ್ಕೊಂಡು ಬಂದು ನಾಮಿನೇಷನ್ ಕೊಡಿಸಿ ಎಲ್ಲರನ್ನೂ ಓಡಾಡಕ್ಕೆ ಹಚ್ಚಿದೆ. ಅದು ರಾಜಕೀಯ ಪಕ್ಷದ. ಈಗ ದಾವಣಗೆರೆ ಬಾಗಲಕೋಟೆ ಏನಾಗಬೇಕು? ಏನಾಗುತ್ತೆ ದಾವಣಗೆರೆ ಬಾಗಲಕೋಟೆ ರಿಸಲ್ಟ್ ಏನಾಗುತ್ತೆ? ನಾವೇ ಗೆಲ್ತೇವೆ. ಬಾಗಲಕೋಟೆ ಆಯ್ತು, ನಿಮ್ಮ ಕ್ಷೇತ್ರಕ್ಕೆ ಬರೋಣ. ಬಾಗಲಕೋಟೆ ಏನಾಗುತ್ತೆ? ಬಾಗಲಕೋಟೆ ಗೆಲ್ತೇವೆ, ಖಂಡಿತವಾಗಿಯೂ ಗೆಲ್ತೇವೆ. ಅಲ್ಲ ಸರ್, ರಾಜ್ಯ ಆಡಳಿತ ಅವ್ರದ್ದಿದೆ. ಆಡಳಿತ ಅವ್ರದ್ದಿದೆ. ಊರಿಗೊಬ್ಬೊಬ್ಬ ಮಿನಿಸ್ಟರ್ ಬಂದು ಕೂತ್ಕೊಂಡಿದ್ದಾರೆ, ಅವರು MLAಗಳು ಬಂದು ಕೂತ್ಕೊಂಡಿದ್ದಾರೆ. 50 ಜನ MLAಗಳು ಬಂದಿದ್ದರು, 23 ಜನ ಮಂತ್ರಿಗಳಲ್ಲೇ ಇದ್ದರು, ಮುಖ್ಯಮಂತ್ರಿಗಳು 1 ವಾರ ಇದ್ದರು. ಮೊದಲು 3 ದಿನ ಬಂದೋದ್ರು. ಒಂದಿನ ಅವ್ರ ಫ್ಯಾಮಿಲಿ ಜಗಳ ಬಗೆಹರಿಸಲಿಕ್ಕೆ, ಇನ್ನೊಂದು ದಿನ ನಾಮಿನೇಷನ್ಗೆ ಪೂರ್ವ ತಯಾರಿಗಾಗಿ 3 ದಿನ ಬಂದರು. ಒಂದೊಂದು ದಿನ 6 ದಿನ ಒಮ್ಮೆ ಬಂದು ಕೂತರು. ಮತ್ತೆ 106 ಕೋಟಿ ರೂಪಾಯಿ ಕಟ್ಕೊಂಡು ಬಂದು ಕೂತರು. ಆದರೂ ನಾವು ಗೆಲ್ತೀವಿ. ಸಿದ್ದರಾಮಯ್ಯನವರು ಅವರದ್ದೇ ಸಮುದಾಯದ ಒಂದು ಕ್ಷೇತ್ರವನ್ನು ಅಷ್ಟು ಸುಲಭವಾಗಿ ಬಿಟ್ಟುಕೊಟ್ಟು ಬಿಡ್ತಾರಾ ನಿಮಗೆ? ನೋಡಿ, ಸಿದ್ದರಾಮಯ್ಯನವರು 3 ವರ್ಷದ ಆಡಳಿತದಲ್ಲಿ ಜನ ಬೇಸತ್ತಾರ. ಒಂದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿಲ್ಲ. ವಿಧಾನಸೌಧದಲ್ಲಿ ಕೂತು ಯಾರೂ ಆಡಳಿತವನ್ನು ಮಾಡ್ತಾ ಇಲ್ಲ. ಅವರು ಮಂತ್ರಿಗಳು ಹೇಳಿ ನೋಡೋನು, ದೊಡ್ಡ ಇಲಾಖೆಯವರು. ಕೃಷಿ ಮಂತ್ರಿ 8 ಸಾರಿ ಬಿಜಾಪುರಕ್ಕೆ ಬಂದಾನೆ, 8 ಸಾರಿ ಗುಲ್ಬರ್ಗಕ್ಕೆ ಹೋಗ್ಯಾರ. ಅವರು ಏರ್ಪೋರ್ಟ್ ಇರೋ ಕಡೆ ಮಾತ್ರ ಸೀಮಿತ ಆಗ್ಯಾರ. ಅಲ್ಲಿ ಹೋಗ್ತಾರೆ, ಒಂದು ಫ್ಲೈಯಿಂಗ್ ವಿಸಿಟ್ ಮಾಡಿ ನೆಕ್ಸ್ಟ್ ಫ್ಲೈಟಿಗೆ ಓಡಿ ಬಂದುಬಿಡ್ತಾರೆ. ಇದು ಅಲ್ಲ ಆಡಳಿತ. ನಾನು ಮಾಡಿದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.